ದುರ್ಗಾ 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 ಎಲ್ಲರೂ ಅವಳೆ ಮಾಡ್ಬೇಕು. ಏನೋ ಒಂದ್ ಮಾಡಿ ಎಲ್ರು ಗಮನ ಸೆಳೆದು ಎಲ್ಲರ ದೃಷ್ಟಿಲಿ ಒಳ್ಳೆಯವಳಾಗ್ಬಿಡ್ತಾಳೆ. ವಿನಾಹಿತ ಅವಳಂತೂ ಒಳ್ಳೆ ಮನಸ್ಸಿರೋರು ಒಳ್ಳೆಯವರಾಗದೆ ಇನ್ನೇನು ಇಲ್ಲಿರೋರ್ ಥರ ಕೆಟ್ಟವ್ರು ಆಗ್ತಾರೆ. ಅಲ್ಲ ನಿನಗೆ ಆ ಚಿಕ್ಕ ಮಗು ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡು, ಹಾಳಾಗೋಗ್ಲಿ. ಅದನ್ನು ಬಿಟ್ಟು ಅವಳಿಗೆ ಯಾಕೆ ಹಿಂಸೆ ಕೊಡ್ತೀಯ? ಅಂಥದ್ದು ಏನು ಮಾಡಿದಾಳ ಅವಳು? ಓ ಆ ಮಗು ಮನಸ್ಸು ನೋಯಿಸಿದ್ರೆ ನೀನು ಕರೆದು ಸನ್ಮಾನ ಮಾಡ್ಬಿಡ್ತಾರ? ಏನಾಗಿದೆ ನಿಮ್ಗೆ? ಬಾಯಿ ಮುಚ್ಕೊಂಡಿರಿ. ನೀನು ಸುಮ್ಮನಿರೋದಮ್ಮ, ನೀನು ಸುಮ್ಮನಿರು. ನಾನು ಮಾತಾಡ್ತಾ ಇದ್ದೀನಿ ತಾನೆ, ನೀನು ಸುಮ್ಮನೆ. ಏನು ಅಂದ್ಕೊಂಡ್ಬಿಟ್ಟಿದ್ದಾಳೆ ಇವಳು? ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಆವಾಜ್ ಹಾಕೋದು, ಡ್ರಾಮಾ ಮಾಡ್ಬಿಡೋದು. ಏನು ಇವಳು ಆವಾಜ್ಗೆ ನಾವು ಬಿಡ್ಬೇಕಾ? ಪ್ರಾಣಿ ಏನ್ರಿ ಬಂದಿರೋದು ನಿಮ್ಗೆ? ಅಲ್ಲ ಮೊದ್ಲೇ ನಿಮ್ಗೆ ಬುದ್ಧಿ ಕಡಿಮೆ ಅಂತದ್ರಲ್ಲಿ ಪೆಗ್ಗು ಬೇರೆ ಏರ್ಸ್ಕೊಂಡ್ ಬಂದಿದ್ದೀರೋ? ಆಯಾ ನೋ ಪೆಗ್ಗು ಗಿಗ್ಗು ಬಿಸ್ನೆಸ್. ಸತ್ಯ ಸತ್ಯ ಕಣೆ. ಯು ಶಟ್ ಅಪ್, ಐ ವಿಲ್ ಟಾಕ್, ಓಕೆ? ಯು ಶಟ್ ಅಪ್. ಅಲ್ಲ ಹೋಗಿ ಕ್ಲೋಸ್ ಫ್ರೆಂಡ್ ಗಂಡನ್ನೇ ಮದುವೆ ಆಗೋ ಕನಸು ಕಾಣ್ತಿದ್ದಲ್ಲ ಇವಳು. ನಾಚಿಕೆ ಆಗಲ್ವಾ ಇವಳಿಗೆ? ಶೇಮ್ ಅನ್ಸಲ್ವಾ? ಏನ್ ಫ್ರೆಂಡ್ಶಿಪ್? ನಾನು ನೋಡಿದ್ದೀನಪ್ಪ ಫ್ರೆಂಡ್ಶಿಪ್ನೆಲ್ಲ, ಆದ್ರೆ ಇಂಥ ಫ್ರೆಂಡ್ಶಿಪ್ ನಾನು ಎಲ್ಲೂ ನೋಡಿಲ್ಲ. ಲೇ ಜಮ್ಮು, ಶರ್ಟ್ ಬಿಡೆ, ಶರ್ಟ್ ಹಾಕಿ. ಒಂದು ವರ್ಡ್ ಮಾತಾಡಿದ್ರು ಈ ಸ್ಕ್ರೂ ಡ್ರೈವರ್ ನಿಮ್ ಕಿವಿ ಸಿಗ್ದು ಬ್ರೈನ್ ನ ಹೋಲ್ ಮಾಡ್ಬಿಡತ್ತೆ. ಬಿ ಕೇರ್ಫುಲ್. ಬೇಡ ಬೇಡ ಮಾಯಾ, ಅವ್ರೇನೋ ಕುಡ್ದು ಮಾತಾಡ್ತಿದ್ದಾರೆ. ಒಡೆವ ಕುಡಿದ್ಮೇಲೆ ಮಾತ್ರ ಅಲ್ಲ, ಸತ್ತ ಮೇಲೂ ನನ್ನ ಬಗ್ಗೆ ಈ ತರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲ ಮಾಯಾ, ಪ್ಲೀಸ್ ಬಿಟ್ಬಿಡು ಅವ್ರನ್ನ. ಆ ಪ್ರಾಣಿ ಹೇಗೆ ಅಂತ ನಿನ್ಗೆ ಗೊತ್ತಲ್ವಾ? ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ ಮಾಯಾ, ಪ್ಲೀಸ್ ಪ್ಲೀಸ್. ಇವತ್ತೇ ಕೊನೆ. ಮುಂದೆ ಯಾವತ್ತಾರು ನನ್ನ ಕಿವಿಗೆ ಈ ತರ ಮಾತು ಬಿದ್ರೆ ಪ್ರಾಣ ಕಿತ್ತು ಕೈ ಕೊಟ್ಬಿಡ್ತೀನಿ. ಇಡಿಯಟ್. ದಮ್ಮ, ನನಗೆ ನಿದ್ದೆ ಬರ್ತಿದೆ, ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಕಣೆ. ಮಲ್ಕೊಳ್ಳಿ. ಅವಳು ಬಂದ್ಬಿಟ್ಟು ನಿಮ್ ಸಮಾಧಿ ಕಟ್ಬಿಡ್ತಾಳೆ. ನಡ್ರಿ ಸುಮ್ನೆ. ಅಂತೀಯ? ಯಾವಾಗಲೂ ಅಂಬಿಕಾ ನಿಮಗೆ ವಾಚ್ ಕೊಡ್ತಿದ್ಲು ಅಲ್ವಾ? ನಾನು ತುಂಬ ಸರ್ತಿ ನೋಡಿದ್ದೀನಿ. ಇನ್ನು ಮುಂದೆ ಇದು ನನ್ನ ಡ್ಯೂಟಿ. ಶರತ್, ಇಟ್ಸ್ ಓಕೆ ಮಾಯ, ಇದನ್ನೆಲ್ಲ ನೀನು ಮಾಡಬೇಕು ಅಂತ ಇಲ್ಲ. ಅಂಬಿಕಾ ಹೋದ್ಮೇಲೆ ಇದೆಲ್ಲ ನನಗೆ ಮಾಡ್ಕೊಂಡು ಅಭ್ಯಾಸ ಇದೆ. ಎನಿವೇ ಥ್ಯಾಂಕ್ಸ್. ಶರತ್, ಇವತ್ತು ನೀನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ಯಲ್ಲಪ್ಪ, ಮತ್ತೆ ರೆಡಿ ಆಗಿದ್ಯಾ? ಆಫೀಸ್ಗಲ್ಲ ಅಮ್ಮ, ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗಾ? ಯಾಕೆ? ಆರ್ ಯು ಓಕೆ? ಎಸ್ ಮಾಯ, ಐಮ್ ಫೈನ್. ಯಾಕಪ್ಪ ಶರತ್, ಏನು ವಿಷಯ? ಅಮ್ಮ, ದುರ್ಗಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವಳು ಕಾಲ್ ಟೆಸ್ಟ್ ಮಾಡಿಸೋಣ ಅಂತ. ಇದನ್ನು ಮೊದಲೇ ಮಾಡಬೇಕಿತ್ತು, ಬಟ್ ಇಷ್ಟು ದಿನ ಮನೇಲಿ ಇಶ್ಯೂಸ್ ನಡೀತಾ ಇತ್ತಲ್ವಾ. ಗುಡ್, ಕರ್ಕೊಂಡು ಹೋಗ್ಬಾಪ. ಆದರೆ ಹಿತ ಮನೇಲೇ ಇರಲಿ. ಮಕ್ಕಳು ಆಗಾಗ ಹಾಸ್ಪಿಟ್ಲಿಗೆ ಬರೋದು ಒಳ್ಳೇದಲ್ಲ. ಬಹಳ ಸೂಕ್ಷ್ಮ ಇರ್ತಾರೆ, ಬೇಗ ಇನ್ಫೆಕ್ಷನ್ ಹರಡುತ್ತೆ. ಸರಿಮ್ಮ, ಹಾಗೆ ಆಗಲಿ. ಶರತ್ತು ದುರ್ಗಾ ಜೊತೆಯಾಗಿರ್ತಾರ? ನೋ. ಶರತ್, ಆ್ಯಕ್ಚುಲಿ ನನಗೆ ಅಲ್ಲೇ ಹತ್ರದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ನಿಮ್ಮ ಜೊತೆ ಬರ್ತೀನಿ. ವೈ ನಾಟ್ ಮಾಯಾ, ನೀನು ಹೋಗ್ಬಿಟ್ ಬಾ. ಆದರೆ ಶರತ್, ಬೇಗ ವಾಪಸ್ ಮನೆಗೆ ಬಾಪ. ನಿಮ್ಮ ತಂದೆ ಜೊತೆ ನಾನೊಂದು ಫಂಕ್ಷನ್ಗೆ ಹೋಗೋದಿದೆ. ಶಾನ್ವಿ ಕಾಲೇಜಿಗೆ ಹೋಗಿದ್ದಾಳೆ. ದಮಯಂತಿ ಏನೋ ಮನೇಲೇ ಇರ್ತಾಳೆ. ಆದರೆ ನಮ್ಮ ಹಿತ ದುರ್ಗನ ಬಿಟ್ಟು ಜಾಸ್ತಿ ಹೊತ್ತಿರೋದಿಲ್ಲ. ದುರ್ಗಾ ಜೊತೆ ಮಾತ್ರ
ಕಂಫರ್ಟಬಲ್ ಆಗಿ ಖುಷಿಯಾಗಿರ್ತಾಳೆ ಅಂತ ನಿನಗೆ ಗೊತ್ತಲ್ಲ. ಸರಿಮ್ಮ, ಬೇಗ ಬಂದ್ಬಿಡು. ಹೊರಡಿ. ಬೆಳ್ದಿಂಗಳ ರಾತ್ರಿಲಿ ಈ ಚೋರಿ ಬಂತಂದ್ರೆ ಈ ಚೆಂಡ ಚೆಲ್ದಂಗೆ ನೆನಪಾಯ್ತದೆ. ನೆಪ್ಪಾಯ್ತದೆ ಅಲ್ಲ, ನೀವ್ ಹೀಗೆ ಆಡ್ತಿದ್ರೆ ಕೊನೆಗೊಂದಿನ ನಮ್ ಕೈಗೆ ಚಿಪ್ಪು ಆಯ್ತದೆ. ಛೀ! ಅಯ್ಯಯ್ಯೋ, ಏನಾಯ್ತು ನಿನ್ಗೆ? ನನ್ಗೆ ಯಾಕೆ ಹೊಡಿತಿದ್ಯಾ? ನಾನೇನೇ ಮಾಡಿದೆ? ಏನ್ ಮಾಡಿದ್ರ? ನಿನ್ನೆ ನೀವು ಮಾಡ್ರ ಅವಾಂತರ ಏನ್ ಚಿಕ್ಕದ ಅಲ್ಲ ರೀ? ಆ ಮಾಯಿನ ಎದುರುಗಡೆ ಅವಳಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ದಲ್ಲ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ ಫೋಟೋಗೆ ಹಾರ ಹಾಕ್ಬೇಕಾಗ್ತಿತ್ತು. ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಆವಾಜ್ ಹಾಕೋದು, ಡ್ರಾಮಾ ಮಾಡ್ಬಿಡೋದು. ಕ್ಲೋಸ್ ಫ್ರೆಂಡ್ ಗಂಡನ್ನೇ ಮದುವೆ ಆಗೋ ಕನ್ಸ್ ಕಾಣ್ತಿದ್ದಲ್ಲ ಇವಳು. ಅಯ್ಯಯ್ಯೋ, ಶಾಂತಂ ಪಾಪಂ ಹಾಗೆಲ್ಲ ಮಾತಾಡ್ತೀನಿ ನಾನು. ಮಾತಾ ಮೊದ್ಲೇ ನಿಮ್ಗೆ ಬುದ್ಧಿ ನೆಟ್ಗಿಲ್ಲ. ಕುಡ್ದು ಬಿಟ್ರೆ ಮುಗ್ದು ಹೋಯ್ತು ಕತೆ. ಇಲ್ಲಿ ನೋಡಿ, ಇಲ್ಲಿ ಈ ತಾಳಿ ಬಲದಿಂದಾನೆ ನಿನ್ನೆ ಸ್ಕ್ರೂ ಡ್ರೈವರ್ ತುದಿಲಿದ್ದಿದ್ ನಿಮ್ ಪ್ರಾಣ ಉಳ್ಕೊಂಡಿತ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಯ್ಯಯ್ಯೋ, ಏನೇ ಮಾಡ್ಲಿ ಈಗ? ಏನೇ ಮಾಡ್ಲಿ? ಓ ಧೈರ್ಯ, ಮನೇಲಿರೋ ಸ್ಕ್ರೂ ಡ್ರೈವರ್ನೆಲ್ಲ ಎಸ್ಕೇಪ್ ಮಾಡ್ಬಿಡ್ತೀನಿ. ಹೆಂಗೆ ರಾಣಿ, ತಮಾಷೆ ಸಾಕು. ಆ ಮಾಯನ್ ಸ್ವಭಾವ ಎಂಥದ್ದು ಅಂತ ನಿಮ್ಗೆ ಗೊತ್ತಿದೆ ತಾನೆ. ಅವಳಿಗೆ ಕೋಪ ಬಂದ್ರೆ ಏನ್ ಮಾಡಕ್ಕೂ ಹೇಸಲ್ಲ ಪ್ರಾಣಿ. ನಿನ್ನೆ ಆಗಿರೋ ಎಡವಟ್ಟನ್ನ ಸರಿ ಮಾಡೋದಕ್ಕೆ ಅವಳು ನನ್ಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ. ಆ ಟಾಸ್ಕ್ನ ಹೇಗ್ ಕಂಪ್ಲೀಟ್ ಮಾಡಿದ್ರೆ ನಾವು ಬಚಾವ್ ಆಗ್ಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಟಾಸ್ಕ್? ನಿನ್ನೆ ನೀವು ಮಾಡಿರೋ ಎಡವಟ್ಟಿಂದ ಆ ಮಾಯನ್ಗೆ ಹಿತ್ತಿನ ಮೇಲೆ ಕೋಪ ಜಾಸ್ತಿ ಆಗಿದೆ ಅಲ್ವೇ? ಜ್ವರ ಬಂದಿದ್ದು ಎತ್ತಿಗೆ, ಇಂಜೆಕ್ಷನ್ ಎಮ್ಮೆಗ. ಏನ್ ಮಾಡೋದು? ಎತ್ತಿಗ್ ಬುದ್ಧಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಪ್ರಾಣಿ, ಆ ಪಿಳ್ಳೆ ಹಿಂದೆ ಮುಂದೆ ಓಡಾಡ್ಕೊಂಡು ಬಾಲ ಥರ ಇದ್ಲಲ್ಲ ಆ ದುರ್ಗಾ, ಅವಳು ಶರತ್ತು ಜೊತೆ ಹಾಸ್ಪಿಟ್ಲ್ಗೆ ಹೋಗಿದ್ದಾಳೆ. ಈಗ ಪಿಳ್ಳೆ ಕಾಟ ಕೊಡೋಕೆ ಇದು ಸರಿಯಾದ ಸಮಯ. ಆದ್ರೆ ಈ ಕಾಟ ಕೊಡೋದು ಆಹಾ, ನನ್ನ ಹತ್ರ ಬರ್ಬೇಡಿ. ಆ ಸೂಜಿ ನನಗೆ ಚುಚ್ಚಬೇಡಿ. ಅಪ್ಪ, ಎಷ್ಟು ದೊಡ್ಡದಾಗಿದೆ ಅದು. ಅಲ್ಲೇ ರೀ, ನನ್ನ ಹತ್ರ ಸೂಜಿ ತರಬೇಡಿ ನೀವು. ನೋಡಿ, ಅದು ಕತ್ತಿ ಅಲ್ಲ, ಚಿಕ್ಕ ಸೂಜಿ ಅಷ್ಟೇ, ಏನೂ ಆಗೋದಿಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆದಾಗ ಎಷ್ಟು ಇಂಜೆಕ್ಷನ್ ತೊಗೊಂಡಿದ್ದೀರಾ? ಈಗೇನು ಆಗೋದಿಲ್ಲ, ಯಾಕೆ ಎದುರ್ಕೊಳ್ತಾ ಇದ್ದೀರಾ? ಅಯ್ಯೋ, ಆಗ ನನಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ಸೂಜಿ ಅಲ್ಲ, ದಬ್ನ ಚುಚ್ಚಿದ್ರು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಮಾತ್ರ ಯಾರು ನನ್ಗೇನು ಸೂಜಿ ಚುಚ್ಚಂಗಿಲ್ಲ. ಅದ್ ನೋಡಿದ್ರೆ ಒಳ್ಳೆ ಖಡ್ಗ ಇದ್ದಂಗಿದೆ. ಅಲ್ಲೇ ರೀ, ಬರ್ಬೇಡಿ. ದುರ್ಗಾ, ಪ್ಲೀಸ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೇಡ. ನಿಂದಾಗಿ ಎಲ್ಲರೂ ಮುಂದೆ ನಮ್ಗೆ ಎಂಬ್ಯಾರಸ್ ಆಗ್ತಾ ಇದೆ. ಅಲ್ಲ, ಅದೊಂದು ಚಿಕ್ಕ ಸೂಜಿ ಅಷ್ಟೇ, ಅದನ್ನ ಚುಚ್ಚಿಸ್ಕೊಂಡ್ರೆ ನಿನ್ ಪ್ರಾಣ ಏನು ಹೋಗಲ್ಲ. ಅಯ್ಯೋ ಮಾಯಾ ಮೇಡಮ್, ಆ ಸೂಜಿ ಏನಾದ್ರು ನನಗೆ ಚುಚ್ಚಿದ್ರೆ ನನ್ನ ಪ್ರಾಣ ಪಕ್ಷಿ ಹಾರೋಗ್ಬಿಡುತ್ತೆ. ಹೇ ದುರ್ಗಾ, ಬೇರೆ ಟೈಮಲ್ಲೆಲ್ಲ ನಾನು ಇದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹುಲಿ ಥರ ಆಡ್ತಿರ್ತೀಯಾ? ಇವಾಗ ಈ ಸೂಜಿ ನೋಡಿ ಒಳ್ಳೆ ಇಲಿ ಥರ ಆಡ್ತಿದ್ಯಲ್ಲ. ಮನೆಯಲ್ಲಿ ಹುಲಿ, ಕ್ಲಿನಿಕಲ್ಲಿ ಇಲಿನಾ? ಸುಮ್ಮನೆ ರೀ, ನೀವು ನನಗೆ ರೇಗಿಸ್ಬೇಡಿ ನೀವು. ಗಾಡ್, ಓವರ್ ಆಕ್ಟಿಂಗ್. ಮೇಡಮ್, ಕೈ ಕೊಡಿ. ಲೇ ದಮ್ಮು, ಪಾಪ ಮಗು ಕಣೆ, ಏನೇ ಮಾಡ್ತಿದ್ಯಾ? ಸುಮ್ಮನಿರಿ, ಪಾಪ ಅಂತೆ ಪಾಪ. ಇವಳು ನೋಡಿದ್ರೆ ನಿಮ್ಗೆ ಯಾಕ್ರೆ ಅಷ್ಟೊಂದು ಕರುಣೆ ಉಕ್ಕಿ ಹರಿಯುತ್ತೆ? ಇವಳನ್ನ
ಏ ಹಿತ, ನಾನು ಒಳಗಡೆ ಕರೆಯೋವರೆಗೂ ಇಲ್ಲೇ ನಿಂತಿರ್ಬೇಕು. ಏನೋ ಈ ಸರ್ಕಲಿಂದ ಒಂದು ಹೆಜ್ಜೆನೂ ಆಚೆ ಇಡೋ ಹಾಗಿಲ್ಲ. ನೋಡೋ, ಊಟ ತಿಂಡಿ ಇದಕ್ಕೆ ಯಾವುದಕ್ಕೂ ಹೊರಗಡೆ ಹೋಗೋ ಹಾಗಿಲ್ಲ, ಕೆಳಗಡೆ ಕೂರೋ ಹಾಗಿಲ್ಲ. ಒಂದು ವೇಳೆ ಹೆಜ್ಜೆ ಏನಾದ್ರೂ ಆಚೆ ಇಟ್ಟಿಯೋ ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ನೋಡೋ, ಉಸಿರು ಎತ್ತದೆ ನಾನು ಕರೆಯೋವರೆಗೂ ಇಲ್ಲೇ ಇರ್ಬೇಕು. ಅರ್ಥ ಆಯ್ತಾ? ದುರ್ಗಾ, ಹಿತಾಗೆ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಡುವಾಗ ಏನಾಗಿತ್ತು ಗೊತ್ತಾ? ಏನಾಗಿತ್ತು? ಪುಟ್ ಮೇಡಮ್ ಹತ್ಬಿಟ್ಲಾ? ಇಲ್ಲ ಇಲ್ಲ, ಅಂಬಿಕಾ ಮತ್ತೆ ಹಿತ ತುಂಬಾ ಕಾಮ್ ಆಗಿದ್ರು. ಆದ್ರೆ ನಾನು ತುಂಬಾ ನರ್ವಸ್ ಆಗ್ಬಿಟ್ಟಿದ್ದೆ, ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಹಿತಾಗ ಇಂಜೆಕ್ಷನ್ ಕೊಡುವಾಗಂತೂ ನಾನು ಹತ್ತೆ ಬಿಟ್ಟಿದ್ದೆ ಗೊತ್ತಾ? ಪುಟ್ ಮೇಡಮ್ಗೆ ಇಂಜೆಕ್ಷನ್ ಹಾಕುವಾಗ ನೀವ್ ಹತ್ಬಿಟ್ರಾ? ನಿಮ್ ಮನ್ಸು ಇಷ್ಟೊಂದು ಬೆಣ್ಣೆ ತರ ಮೃದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಂಜೆಕ್ಷನ್ ಕೊಟ್ಟಾಯ್ತು. ಇಂಜೆಕ್ಷನ್ ಕೊಟ್ಟಾಯ್ತಾ? ಮತ್ ನಂಗೆ ಗೊತ್ತೇ ಆಗ್ಲಿಲ್ಲ. ಹಲೋ, ಸರ್ಕಲ್ ಮಧ್ಯ ನಿಂತ್ಕೊಂತ ಹೇಳಿದ್ನಲ್ಲ, ಎಲ್ಲೋ ಕಾಲ ಆಚೆ ಈಚೆ ಹೋದಾಗಿದೆ. ಹೇಳಿದ್ ನೆನ್ಪಿಲ್ವಾ? ಲೇ ದಮ್ಮು, ಪಾಪ ಮಗು ಕಣೆ ಅವಳು, ಯಾಕೆ ಹೀಗೆ ಮಾಡ್ತಿದ್ಯಾ? ಲೇ, ನೀನು ನಿಲ್ಸಲೇಬೇಕು ಅಂತಂದ್ರೆ ಮನೆ ಒಳಗಡೆ ನಿಲ್ಸೆ. ಉರಿಯೋ ಬಿಸಿಲು ಕಣೆ, ನೆತ್ತಿ ಸುಡ್ತಿದೆ, ಅವಳು ಹೇಗೆ ನಿಂತ್ಕೋತಾಳೆ? ಮಗು ಅಂತೆ ಮಗು. ಮಾಡಿರೋ ಅವಾಂತರ ಗೊತ್ತಿಲ್ವೇನ್ರಿ ನಿಮ್ಗೆ? ಇವಳು ಮಾಡಿರೋದಕ್ಕೇನೆ ಆ ಮಾಯನ್ಗೆ ಕೋಪ ಬಂದಿರೋದು. ನೀವ್ ಈಗಾಗ್ಲೇ ಅವಳ ಕೋಪಕ್ಕೆ ಗುರಿ ಆಗಿದ್ದೀರಾ ರೀ. ನಾವ್ ಹೀಗೆಲ್ಲ ಮಾಡಿ ಮಾಯನ್ ಇಂಪ್ರೆಷನ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಮಗೆ ಈ ಮನೆಯಲ್ಲಿ ಉಳಿಗಾಲ ಇರಲ್ಲ. ಅಲ್ವೇ, ಇವಳೇನೇ ಮಾಡಿದಾಳೆ? ಇವಳು ಏನ್ ಮಾಡಿದಾಳೋ ಬಿಟ್ಟಿದಾಳೋ, ಆದ್ರೆ ಮಾಯನ್ನ ಇಂಪ್ರೆಸ್ ಮಾಡೋದಕ್ಕೆ ನಮಗಿರೋದು ಒಂದೇ ಒಂದ್ ದಾರಿ ಪ್ರಾಣಿ, ಅದು ಈ ಹಿತ. ಮಾಯಾ ಇನ್ ಸ್ವಲ್ಪ ದಿನದಲ್ಲಿ ಈ ಮನೆಗೆ ಸೊಸೆ ಆಗ್ತಾಳೆ. ಆಗ ನಾವು ರಾಜ್ಯಭಾರ ಮಾಡ್ಬೋದು. ಅದೆಲ್ಲ ಆಗ್ಬೇಕು ಅಂತಂದ್ರೆ ಈ ಪಿಳ್ಳೆಗೆ ಆಗಾಗ ಟಾರ್ಚರ್ ಕೊಡ್ತಾನೆ ಇರ್ಬೇಕು. ಆದ್ರೂ ಈ ಉರಿಯೋ ಬಿಸಿಲಲ್ಲಿ ಪ್ರಾಣಿ, ನಿಮ್ದು ಅತಿ ಆಯ್ತು. ಇವಳು ಇಲ್ಲೇ ನಿಂತಿರ್ಲಿ. ಈ ಬಿಸಿಲಲ್ಲಿ ನಿಂತ್ರೆ ಮೈ ಗಂಟಿರೋ ಕೋಪು ಕರ್ಗೋಗುತ್ತೆ. ಏಯ್ ಹಿತ, ನಾನ್ ಹೇಳಿದ್ ನೆನ್ಪಿದೆ ತಾನೆ? ಅಲ್ಲಾಡ್ದೆ ನಿಂತಿರ್ಬೇಕು. ಅಲ್ಲಾಡ್ದ್ಯೋ ಹುಷಾರ್. ಬನ್ನಿ ಪ್ರಾಣಿ. ಪ್ರಾಣಿ, ನೀವೇ ನೋಡ್ತಿದ್ದೀರಾ? ಬನ್ನಿ. ಅಲ್ಲ ಪ್ರಾಣಿ, ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನಡೀರಿ. ಅಪ್ಪು, ನಡೀರಿ ಅಂದೆ. ನೀವ್ ಹೀಗೆ ಅವಳ ಮೇಲೆ ಕರುಣೆ ತೋರಿಸ್ತಾ ಇದ್ರೆ ಆ ಮಾಯಾ ಒಂದಿನ ನಿಮ್ಮನ್ನು ನನ್ನನ್ನು ಹಿಂಗೆ ಬಿಸಿಲಲ್ಲಿ ಒಣಗಿಸಿ ಹಪ್ಪಳ ಮಾಡ್ಬಿಡ್ತಾಳೆ. ಬನ್ನಿ.
ಅಲ್ಲ ದುರ್ಗ, ಅಷ್ಟು ಚಿಕ್ಕ ಸೂಜಿ ನೋಡಿ ಯಾರಾದ್ರೂ ತಲೆ ತಿರುಗಿ ಬೀಳ್ತಾರ? ಈ ಕಾರ್ಟೂನಲ್ಲೆಲ್ಲ ತೋರಿಸ್ತಾರಲ್ಲ ಹಾಗಿತ್ತು ನೋಡು. ಅಲ್ಲ, ನಾನೇನಾದ್ರೂ ಕಣ್ಣಾರೆ ನಿನ್ ತಲೆ ತಿರುಗಿ ಬಿದ್ದಿದ್ದು ನೋಡಿಲ್ಲ ಅಂದಿದ್ರೆ ನಾನು ಗ್ಯಾರಂಟಿ ನಂಬ್ತಾ ಇರಲಿಲ್ಲ. ಛೇ, ಆ ಮೂಮೆಂಟಲ್ಲಿ ನನಗೆ ಫ್ಲ್ಯಾಶ್ ಆಗಿಲ್ಲ. ಇಲ್ಲ ಅಂದಿದ್ರೆ ಫೋಟೋ ತೆಗೆದು ಫ್ರೇಮ್ ಹಾಕಿ ನಿನಗೆ ಗಿಫ್ಟ್ ಕೊಡ್ತಾ ಇದ್ದೆ. ಬಾಸು, ನೀವು ಸುಮ್ಮನೆ ನನ್ನ ರೇಗಿಸ್ಬೇಡಿ, ಆಮೇಲೆ ಚೆನ್ನಾಗಿರಲ್ಲ ನೋಡಿ. ಏನ್ ಚೆನ್ನಾಗಿರಲ್ಲ? ಏನ್ ಮಾಡ್ತೀಯಾ? ಮತ್ತೆ ತಲೆ ತಿರುಗಿ ಬಿದ್ದೋಗ್ತೀಯಾ? ಅಲ್ಲ, ಈ ರೌಡಿಸಮ್ ಎಲ್ಲ ಇಂಜೆಕ್ಷನ್ ತಗೊಳ್ಳುವಾಗ ಎಲ್ಲೋಗಿತ್ತು? ದುರ್ಗಾ, ನಿನಗೆ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಚೂರು ಗೊತ್ತಾಗಲ್ವಾ? ಅಲ್ಲ, ಬೆಡ್ ಮೇಲೆಲ್ಲ ಹತ್ತಿ ರಂಪ ಮಾಡ್ತೀಯಲ್ಲ, ಏನ್ ನಿನ್ ಹಳ್ಳಿ ಸಂತೆ ಮಾರ್ಕೆಟ್ ಅನ್ಕೊಂಡಿದ್ಯಾ? ಹಾಸ್ಪಿಟಲ್ ಇದು, ಅಕ್ಕಪಕ್ಕ ಬೇರೆ ಪೇಷಂಟ್ಸು ಇರ್ತಾರೆ ಅಂತ ಸೆನ್ಸ್ ಇಲ್ವಾ ನಿನ್ಗೆ? ಮೇಡಮ್ ಕ್ಷಮಿಸಿ, ನಾನು ಬೇಕಂತ ಮಾಡಲಿಲ್ಲ. ನಂಗೆ ಮೊದಲಿಂದನೂ ಸೂಜಿ ಅಂದರೆ ತುಂಬ ಭಯ. ಅದಕ್ಕೆ ಶರತ್, ಬುಟಿಕ್ ಇಲ್ಲೇ ಹತ್ರದಲ್ಲಿದೆ, ನಮ್ಮ ವೆಡ್ಡಿಂಗ್ ಡ್ರೆಸ್ನ ನೋಡ್ಕೊಂಡು ಬಂದ್ಬಿಡೋಣವಾ? ನಾನು ಮನೆಗೆ ಹೊರಡ್ತೀನಿ, ಪುಟ್ ಮೇಡಮ್ ಕಾಯ್ತಾ ಇರ್ತಾಳೆ. ದುರ್ಗಾ, ಒಂದು ನಿಮಿಷ, ನಾನು ಬರ್ತೀನಿ. ಬಟ್ ಶರತ್, ನೀವು ಇವಾಗ ಮನೆಗೆ ಹೋಗಿ ಏನು ಮಾಡ್ತೀರಾ? ನಮ್ಮ ಮದುವೆಗೂ ತುಂಬ ದಿನ ಇಲ್ಲ. ಆ್ಯಂಡ್ ಎನಿವೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಲ್ಲ, ವೆಡ್ಡಿಂಗ್ ಡ್ರೆಸ್ನ ನೋಡ್ಕೊಂಡೇ ಹೋಗ್ಬಿಡೋಣ. ಶರತ್ ಪ್ಲೀಸ್, ಶರತ್ ಪ್ಲೀಸ್ 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 ಪ್ಲೀಸ್. ದುರ್ಗಾ, ನಿನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರೋ. ಪ್ಲೀಸ್ ಬೇಜಾರಾಗಬೇಡ. ನನಗೆ ನಿನ್ನ ಜೊತೆ ಶಾಪಿಂಗ್ ಬರೋದಕ್ಕಾಗಲ್ಲ. ಈ ಮದುವೆ ತಯಾರಿ, ಶಾಪಿಂಗ್ ಹೋಗೋದು, ಇದೆಲ್ಲ ನನಗೆ ಅಂಬಿಕಾ ನೆನ್ಪು ಮಾಡಿಸುತ್ತೆ. ಐ ರಿಯಲಿ ಕಾಂಟ್ ಡೂ ದಿಸ್, ಮಾಯಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮಾಯಾ, ಐ ನೋ ನಾನು ಹಿಂಗೆ ಹೇಳ್ತಾ ಇರೋದ್ರಿಂದ ನಿನಗೆ ತುಂಬ ಹರ್ಟ್ ಆಗ್ತಾ ಇದೆ ಅಂತ, ಬಟ್ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಶರತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಡೋಂಟ್ ವರಿ. ಥ್ಯಾಂಕ್ಸ್ ಮಾಯಾ, ಅರ್ಥ ಮಾಡ್ಕೊಂಡಿದ್ದೀನಿ. ಅಂಬಿಕಾ ಅಂಬಿಕಾ ಅಂಬಿಕಾ, ಶರತ್ ಅಂಬಿಕಾನ ಯಾವಾಗ ಮರೀತಾರೋ ಏನೋ. ಅಲ್ಲ, ಅವಳು ಹೋಗಿ 1 ವರ್ಷ ಆಗಿದೆ. 1 ವರ್ಷ ಆದರೂ ಇನ್ನೂ ಮರೆಯೋದಕ್ಕಾಗಲ್ವಾ? ಅಂಥ ಸ್ಪೆಷಾಲಿಟಿ ಏನಿತ್ತು ಅವಳ ಹತ್ರ? ದಮಯಂತಿ, ಸ್ವಲ್ಪನೂ ಕರುಣೆನೇ ಇಲ್ಲ ಅಲ್ವಾ ನಿನಗೆ? ಪಾಪ ಎಳೆ ಮಗುನ ಇಂಥ ಬಿಸಿಲಲ್ಲಿ ನಿಲ್ಲಿಸಿ ದೊಡ್ಡ ತಪ್ಪು ಮಾಡ್ತಿದ್ಯಾ. ಏನು ತಪ್ಪು ಮಾಡದೇ ಇರೋ ನನ್ನ ಕಂದಮ್ಮ ಇಷ್ಟೊಂದು ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂದಮೇಲೆ ಇನ್ನು ತಪ್ಪು ಮಾಡಿರೋ ನೀನು ಶಿಕ್ಷೆನ ಅನುಭವಿಸ್ಲೇಬೇಕಲ್ವಾ? ಹಿಂದೆ ನಡೆದಿದ್ದೆಲ್ಲ ಮರ್ತಿದ್ಯಾ ಅನ್ಸುತ್ತೆ. ಆದರೆ ಡೋಂಟ್ ವರಿ, ನಾನು ನೆನ್ಪು ಮಾಡಿಸ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್.